ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಧನ್ ವಿಲಾಗ್ಸ್. ಜೀವನ ಅನ್ನೋದು ಒಂದು ದೊಡ್ಡದಾದ ಪುಸ್ತಕ ಇದ್ದಂತೆ. ನಾವು ಪ್ರತಿದಿನ ಆ ಪುಸ್ತಕಕ್ಕೆ ಒಂದು ಹೊಸ ಪುಟನ ಸೇರಿಸ್ತಾನೆ ಹೋಗ್ತೀವಿ. ಕೆಲವೊಂದು ಪುಟಗಳು ತುಂಬ ಖುಷಿ ಕೊಡ್ತವೆ, ಕೆಲವೊಂದು ತುಂಬ ದುಃಖ ಕೊಡ್ತವೆ, ಹಾಗೆ ಇನ್ನೂ ಕೆಲವೊಂದು ಮರೆಯೋಕ್ಕಾಗದೇ ಇರೋಷ್ಟು ನೆನಪನ್ನ ಕೂಡ ಕೊಡ್ತವೆ. ಪುಸ್ತಕದಲ್ಲಿ ಹೇಗೆ ಸಾವಿರಾರು ಪುಟಗಳಿರ್ತವೋ ಹಾಗೆ ನಮ್ಮ ಜೀವನದಲ್ಲಿ ಸಾವಿರಾರು ದಿನಗಳಿರ್ತವೆ. ಓದ ಪುಟನ ಮತ್ತೆ ಬರೆಯೋಕ್ಕಾಗೋದಿಲ್ಲ, ತಿದ್ದೋದಕ್ಕೂ ಸಾಧ್ಯ ಇಲ್ಲ. ಆದರೆ ಮುಂದಿನ ಪುಟ ತುಂಬಾ ಖಾಲಿಯಾಗಿರುತ್ತದೆ. ಅದನ್ನು ನಾವೇ ಹೇಗೆ ಬರಿತೀವಿ ಎಂಬುದು ನಮ್ಮ ಕೈಯಲ್ಲೇ ಇರುತ್ತೆ. ಅದಕ್ಕಾಗಿ ಹೇಳೋದು, ಡೇನ ಯಾವಾಗಲೂ ಹ್ಯಾಪಿ ಮೂಮೆಂಟ್ಸಿಂದಲೇ ಫಿಲ್ ಮಾಡ್ಕೋಬೇಕು ಅಂತ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ದೋಸೆನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನಾಗಿ ದಾವಣಗೆರೆ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದು ಮೆಣಸಿನ್ಕಾಯಿನ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಚಟ್ನಿ. ನಾನು ಒಂದು ಜಾರ್ ಇಟ್ಕೊಂಡು ಚಟ್ನಿಗೋಸ್ಕರ ಕಾಯಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು, ಒಂದು ಏಲಕ್ಕಿ ಹಾಕ್ಕೋಬೇಕು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲವಂಗನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಚಟ್ನಿ ಬೇಕಾಗಿರೋದೇ ಮೇಯ್ನಾಗಿ ಏಲಕ್ಕಿ. ಗ್ರೈಂಡ್ನ ಕೂಡ ಮಾಡ್ಕೊಂಬಂದ್ಬಿಟ್ಟೆ. ನಿಮ್ಗೆ ಬೇಕಾದರೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಂದು ಆಲೂಗಡ್ಡೆನ ಕೂಡ 2 ವಿಸಿಲ್ ಹೊಡೆಸ್ಕೊಂಡೆ. ಪಲ್ಯನ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚಟಪಟ ಅಂತ ಸಿಡಿದ್ಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣವು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಶುಂಠಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೋಬೇಕು ಹಸಿ ಶುಂಠಿನ. ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗಳಿಗೆ ದೋಸೆ ಅಂದರೆ ತುಂಬಾ ಫೇವ್ರೇಟು. ಎಷ್ಟು ಹಠ ಮಾಡ್ತಾಳೆ ಅಂದರೆ ದೋಸೆ ಬೇಕು ಅಂತ. ಅವಳಿಗೋಸ್ಕರ ಅಂತಲೇ ನಾನು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೇಯಿಸಿರೋ ಆಲೂಗಡ್ಡೆನ ಕೂಡ ಹಾಕ್ಕೊಂಡು ಅದರಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿನ ಉದುರಿಸ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇನ್ನು ಪಲ್ಯನೂ ಮಾಡಿದ್ದಾಯಿತು, ಚಟ್ನಿನೂ ಮಾಡಿದ್ದಾಯಿತು. ಇನ್ನು ಉಳಿದಿರೋದು ಮೇನ್ ಇಂಗ್ರೀಡಿಯೆಂಟು ದೋಸೆ ಮಾಡೋದಕ್ಕೆ ಕಾಳಿನ ಕೂಡ ಬಿಸಿಯಾಗಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ದೋಸೆನ ಚೆನ್ನಾಗಿ ಹಿಟ್ಟನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ದೋಸೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೋಸ್ಕರ ಅಂತ ಪುಟ್ಟ ದೋಸೆನ ಹಾಕ್ಕೊಡ್ತಿದ್ದೀನಿ. ಅವಳಿಗೋಸ್ಕರ ನಾನು ಫಸ್ಟು ದೋಸೆ ಎಲ್ಲ ಕೂಡ ಮಾಡಿದ್ದಾಯಿತು. ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡಿದ್ವಿ. ನಾನು ಮೀಶೋ ಆ್ಯಪಿಂದ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ನ ಬುಕ್ ಮಾಡಿದ್ದೆ. ಅವು ಕೂಡ ಇವತ್ತು ಬಂದಿದ್ವು. ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ ಅಂತ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಹೇಗಿರ್ತವೆ ಏನು ಅನ್ನೋದು. ಲೆಟ್ಸ್ ಸಿ ಹೇಗಿದೆ ಅಂತ ನೀವು ಕೂಡ ನೋಡಿ. ನನಗೆ ಮನೇನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಮೀಶೋ ಆ್ಯಪಿಂದ ತುಂಬಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಕ್ವಾಲಿಟಿನೂ ತುಂಬ ಬೆಸ್ಟಾಗಿದೆ. ಇದು ಹೇಗಿದೆ ಅಂತ ನೀವೇ ನೋಡಿ. ಆಲ್ಮೋಸ್ಟ್ ನಾನು ಮೀಶೋ ಆ್ಯಪಿಂದ ಆರ್ಡ್ರ್ ಮಾಡಿ ತರ್ಕೊಂಡಿರೋ ಅಷ್ಟು ಪ್ರಾಡಕ್ಟು ತುಂಬಾ ಬೆಸ್ಟಾಗಿದ್ದಾವೆ. ಇದು ಕೂಡ ತುಂಬಾ ಬೆಸ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಓಪನ್ ಮಾಡಿದ್ಮೇಲೆ ಗೊತ್ತಾಗೋದು ಹೇಗಿದೆ ಅನ್ನೋದು. ಅಲ್ಲಿ ಓಪನ್ ಕೂಡ ಮಾಡಿದ್ದಾಯಿತು. ನನಗಂತೂ ಇವು ತುಂಬಾ ಇಷ್ಟ ಆಯಿತು. ಸಣ್ಣ ಸಣ್ಣ ಗೊಂಬೆಗಳು ತುಂಬಾ ಮುದ್ದಾಗಿದ್ದವು. ತುಂಬಾ ಇಷ್ಟ ಆಯಿತು. ಇದನ್ನು ಎಲ್ಲಿ ಹಾಕ್ತೀನಿ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ನೋಡಿ ಹೇಗಿದ್ದಾವೆ ಅಂತ. ಲಿಂಕ್ ಏನಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಗ್ರೀನ್ ಮ್ಯಾಟ್ನ ಕೂಡ ನಾನು ಬುಕ್ ಮಾಡಿದ್ದೆ. ಕಿಚನ್ಗೆ ಬೇಕಾಗುತ್ತೆ ಡೆಕೋರೇಟಿವ್ಗೆ ಅಂತಂದು. ಅದನ್ನು ಕೂಡ ನಮ್ಮ ಯಜಮಾನ್ರು ನಾನೇ ಓಪನ್ ಮಾಡ್ತೀನಿ ಅಂತ ಅದು ಓಪನ್ ಮಾಡ್ತಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇಷ್ಟ ಆಗುತ್ತೆ ಇವತ್ತಿನ ನನ್ನ ದಿನಚರಿ. ಹೇಗಿದ್ವು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.